ಓಂ ಶಾಂತಿ. ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತಾ ನಾವೆಲ್ಲ ಆತ್ಮರ ತಂದೆ ಪರಂಪಿತ ಶಿವಬಾಬರವರನ್ನು ಪರಮಧಾಮದಲ್ಲಿ ಸ್ಮೃತಿ ಮಾಡುತ್ತಾ ಪ್ರಜಾಪಿತ ಬ್ರಹ್ಮ ತಂದೆ ಜಗದಂಬಾ ಸರಸ್ವತಿ ಮಮ್ಮ ತಾಯಿಯವರನ್ನು ಸ್ಮರಿಸಿಕೊಂಡು ಪ್ರತಿದಿನದಂತೆ ಈ ದಿನವೂ ಸಹ ಈ ಒಂದು ಮುರಳಿ ಚಿಂತನೆಯಲ್ಲಿ ಭಾಗವಹಿಸಿರುವ ನನ್ನೆಲ್ಲ ಸಹೋದರಾತ್ಮರಿಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಬಾಬಾರವರು ಈ ದಿನ ಮುರಳಿಯಲ್ಲಿ ಅನೇಕ ಮಹಾವಾಕ್ಯಗಳನ್ನು ತಿಳಿಸಿದ್ದಾರೆ. ಅದರಲ್ಲೂ ವಿಶೇಷವಾದ ವರದಾನವಿದೆ. ಆ ವರದಾನದ ಕುರಿತಾಗಿ ಸಂಕ್ಷಿಪ್ತವಾದ ಚಿಂತನೆಯನ್ನು ಮಾಡೋಣ. ಈ ದಿನದ ವರದಾನವಿದೆ: ದಾತನ ಕೊಡುಗೆಯನ್ನು ಸ್ಮೃತಿಯಲ್ಲಿಟ್ಟುಕೊಂಡು ಸರ್ವ ಸೆಳೆತಗಳಿಂದ ಮುಕ್ತರಾಗಿರುವಂತಹ ಆಕರ್ಷಣ ಮುಕ್ತ ಭವ ಎನ್ನುವ ವರದಾನವನ್ನು ಕೊಟ್ಟಿದ್ದಾರೆ. ಆಕರ್ಷಣ ಮುಕ್ತ. ಜಗತ್ತಿನಲ್ಲಿ ಎಲ್ಲರಿಗೂ ಕೂಡ ಈ ಆಕರ್ಷಣೆ ಅನ್ನುವಂಥದ್ದೇ ಜೀವನದ ಒಂದು ಜೀವಾಳವಾಗಿ ಕೆಲಸ ಮಾಡ್ತಾ ಇದೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಪ್ರತಿಯೊಬ್ಬರ ಬದುಕಿನಲ್ಲಿ ಒಂದಲ್ಲ ಒಂದು ಸೆಳೆತಗಳಿರುವುದರಿಂದಲೇ ಎಲ್ಲರೂ ಬದುಕಿರುವಂಥದ್ದು. ಯಾರಲ್ಲಿ ಯಾವ ಸೆಳೆತ ಹೆಚ್ಚಾಗಿದೆಯೋ ಅದರ ಕಡೆಗೆ ಅವರು ಮುಖ ಮಾಡಿಕೊಂಡು ಅದನ್ನು ಸಂಪಾದಿಸುವ, ಅದನ್ನು ಪಡೆಯುವ ಇಚ್ಛೆಯಿಂದ ಅದರ ಕಡೆ ಹೋಗ್ತಾ ಇದ್ದಾರೆ. ಇದನ್ನೇ ವಿಷಯ ಆಸಕ್ತಿ ಅಂತ ಕರೀತಾರೆ ಆಧ್ಯಾತ್ಮಿಕ ಭಾಷೆಯಲ್ಲಿ. ವಿಷಯಾಸಕ್ತಿ. ಸೆಳೆತಗಳು ಎಷ್ಟು ಪ್ರಕಾರದಲ್ಲಿ ಇರುತ್ತೆ? ಐದು ಪ್ರಕಾರದ ಸೆಳೆತಗಳಿದೆ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಈ ಪಂಚತತ್ವಗಳ ಈ ಪಂಚಗುಣಗಳೇನಿದೆ, ಇವುಗಳು ನಮ್ಮನ್ನು ಸೆಳೆಯುವಂತಹ 5 ಪಂಚಮಹಾ ಅಸ್ತ್ರಗಳಾಗಿದೆ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಹಾಗಾಗಿ ಪ್ರತಿಯೊಂದು ಕೂಡ ಈ ಒಂದು ಸೆಳೆತಗಳಲ್ಲಿಯೇ ಎಲ್ಲವೂ ಕೂಡ ಮುಗಿದು ಹೋಗ್ತದೆ ಅಂತ. ಅದಕ್ಕೆ ಹೇಳ್ತಾರೆ ಶಬ್ದ. ಪ್ರಾಣಿಗಳಲ್ಲಿ ಒಂದೊಂದು ವಿಶೇಷತೆಗಳಿದೆ. ಒಂದು ಹಾವು ಶಬ್ದ ಅಂದರೆ ಒಂದು ಪುಂಗಿಯ ನಾದಕ್ಕೆ ತಲೆಬಾಗಿ ಓಡೋಡಿ ಬಂದು ಹಾವಾಡಿಗನ ಕೈಗೆ ಸಿಕ್ಕಾಕಿಕೊಂಡು ತನ್ನ ಜೀವನವನ್ನು ಸಂಪೂರ್ಣವಾಗಿ ನಾಶ ಮಾಡಿಕೊಳ್ಳುತ್ತೆ. ಬರೀ ಶಬ್ದಕ್ಕೆ ಮನಸ್ಸೋತಿರೋದ್ರಿಂದ ಒಂದು ಸ್ವಲ್ಪ ಪುಂಗಿ ಊದಿದ್ರೆ ಸಾಕು ತಲೆ ಆಡಿಸ್ಕೊಂಡು ಬಂದ್ಬಿಡುತ್ತೆ. ಯಾಕಂದ್ರೆ ಶಬ್ದದ ಮೇಲೆ ಅಷ್ಟೊಂದು ಆಸಕ್ತಿ, ಅದಕ್ಕೆ ಸೆಳೆತ. ಅದಕ್ಕೆ ನನಗೆ ಪುಂಗಿ ಊದಬೇಡ ನೀನು ಅಂತಾರಂದ್ರೆ ನಾನು ತಲೆ ಹಾಕೋದಿಲ್ಲ ಅಂತ ಎಲ್ಲಿಂದ ಎಲ್ಲಿಗೆ ಕನೆಕ್ಟ್ ಮಾಡ್ತಾರೆ ನೋಡಿ ಹಳ್ಳಿ ಜನಗಳ ಮಾತು. ನನ್ನ ಮುಂದೆ ನೀನು ಪುಂಗಿ ಊದಬೇಡ, ನಾನು ತಲೆ ಹಾಕಲ್ಲ, ನಾನು ತಲೆ ಆಡಿಸೋದಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಶಬ್ದಕ್ಕೆ ಒಳಗಾಗಿರುವಂತಹ, ಪುಂಗಿಯ ನಾದಕ್ಕೆ ಒಳಗಾಗಿರುವಂತಹ, ಮನಸ್ಸೋತಿರುವಂತಹ, ಸೆಳೆತಕ್ಕೆ ಒಳಗಾಗಿರುವ ಸರ್ಪವೂ ಕೂಡ ತನ್ನ ಗಂಟಲಲ್ಲಿ ಸಾಕಷ್ಟು ವಿಷವನ್ನು ಇಟ್ಟುಕೊಂಡು, ಮೊನಚಾದ ಹಲ್ಲುಗಳನ್ನಿಟ್ಟುಕೊಂಡು ಒಂದು ಸಾರಿ ಒಂದು ಕುಟುಕಿದರೆ ಸಾಕು ಎಂಥ ವ್ಯಕ್ತಿ ಕೂಡ ಸಾವನ್ನಪ್ಪತಕ್ಕಂಥ ಶಕ್ತಿ ಮತ್ತು ಸಾಮರ್ಥ್ಯ ವಿಷವನ್ನು ಇಟ್ಟುಕೊಂಡಿದ್ರೂ ಕೂಡ ಮನುಷ್ಯ ಅದನ್ನು ಯುಕ್ತಿಯಿಂದ ಅದರ ವಿಷವನ್ನು ಮರೆಸಿ, ಅದರ ಹಲ್ಲುಗಳ ಮೊನಚನ್ನು ಮರೆಸಿ, ಅದರ ರೋಷವನ್ನು, ಅದರ ಶಕ್ತಿಯನ್ನು ಕುಂದಿಸುವಂತೆ ಮಾಡುವಂಥದ್ದು ಈ ಸೆಳೆತದ ವಿಶೇಷತೆಯೇ ಆಗಿರುತ್ತೆ.
ಯಾರಲ್ಲಿ ಯಾವ ಶಕ್ತಿ ಇದೆಯೋ ಆ ಶಕ್ತಿಯನ್ನ ಕುಂದಿಸ್ಲಿಕ್ಕೆ ಅದರ ಬಲಹೀನತೆ ಕಾರಣ ಆಗಿರುತ್ತೆ ಅನ್ನೋದಕ್ಕೆ ಸರ್ಪ ಉದಾಹರಣೆ ಆಗುತ್ತೆ. ಸರ್ಪ ಸುಮ್ಮನೆ ಒಂದು ಸಲ ಕುಟುಕಿದ್ರೆ ಎಂಥ ಮನುಷ್ಯನು ಕುಟುಕೋದು ಬೇಡ, ಬರೀ ಒಂದು ಬುಸುಗುಟ್ಟಿದ್ರೆ ಸಾಕು, ಎಲ್ಲಿಗೆ ಬೇಕಾದರೂ ಮನುಷ್ಯ ದೂರ ಓಡಿಬಿಡುತ್ತಾನೆ, ಅದರ ಹತ್ರನೂ ಕೂಡ ಬರಲಿಕ್ಕೆ ಯೋಚನೆ ಮಾಡೋದಿಲ್ಲ. ಆದರೆ ಅಂತಹ ಸರ್ಪದ ದ್ವೇಷ ವಿಷವನ್ನೂ ಕೂಡ ಮರೆಸಿ ತನ್ನ ನಾಶವನ್ನು ತಾನೇ ಮಾಡಿಕೊಳ್ಳೋದಕ್ಕೆ, ತನ್ನ ಬಂಧನಕ್ಕೆ ತಾನೇ ಒಳಪಡುವ ರೀತಿಯಲ್ಲಿ ಒಂದೇ ಒಂದು ಆಸಕ್ತಿ, ಶಬ್ದದ ನಾದ, ಪುಂಗಿಯ ನಾದಕ್ಕೆ, ಆ ಶಬ್ದಕ್ಕೆ ಮನಸ್ಸೋತು ಬಲಿ ಆಗಿಬಿಡುತ್ತೆ. ಹಿಡಿದು ಅಲ್ಲ ಕಿತ್ತಿ ತನಗೆ ಬೇಕಾದಂಗೆ ಪುಂಗಿ ಊದಿಕೊಂಡು ಆಡಿಸ್ಕೊಂಡು ತನ್ನ ಜೀವನವನ್ನು ಸಾಗಿಸ್ಲಿಕ್ಕೆ ಈ ಮನುಷ್ಯ ಆ ಪ್ರಾಣಿಯನ್ನು, ಅದರ ಜೀವನವನ್ನು, ಅದರ ಕನಸುಗಳನ್ನು ಎಲ್ಲವನ್ನ ಸರ್ವನಾಶ ಮಾಡ್ತಾನೆ. ಇದು ಬರೀ ಶಬ್ದಕ್ಕೆ ಮಾತ್ರ. ಸ್ಪರ್ಶಕ್ಕೆ ಮನಸ್ಸೋಲೋದು ಆನೆ. ಅದಕ್ಕೆ ಸ್ಪರ್ಶದಲ್ಲಿ ಏನೋ ಒಂಥರ ಹಿತ, ಏನೋ ಒಂಥರ ಆಸಕ್ತಿ, ಏನೋ ಒಂಥರ ಆನಂದ. ಅದರ ವೀಕ್ನೆಸ್ ಪಾಯಿಂಟ್ ಒಂದು ದೊಡ್ಡ ಆನೆ, ಬಲಿಷ್ಠ ಆನೆ, ಅದರ ಕಿವಿಯ ಹತ್ತಿರ ಒಂದಷ್ಟು ಸಣ್ಣ ಅಂಕುಶವನ್ನು ಆಡಿಸಿದರೆ ಸಾಕು, ಮನುಷ್ಯ ಹೇಳಿದಂತೆ ಅದು ಕುಣಿಲಿಕ್ಕೆ ಆರಂಭ ಮಾಡುತ್ತೆ. ಕಟ್ಟಿರುವ ಸಳಪಳಿಯನ್ನ ಕಿತ್ತುಕೊಂಡು ಬರುವಷ್ಟು ತಾಕತ್ತು ಆನೆಯಲ್ಲಿ ಇದ್ರೂ ಕೂಡ, ದೊಡ್ಡ ದೊಡ್ಡ ಮರಗಳನ್ನೇ ಧರೆಗೆ ಉಳಿಸುವಷ್ಟು, ಕಲ್ಲುಗಳನ್ನೇ ಪುಡಿ ಪುಡಿ ಮಾಡುವಷ್ಟು ಶಕ್ತಿ ಸಾಮರ್ಥ್ಯವನ್ನು ಹೊಂದಿರುವ ಆನೆ ಕೂಡ, ಅಂತ ಆನೆಯು ಒಂದು ಸೆಳೆತ, ಒಂದು ಬಲಹೀನತೆ ಯಾವುದು? ಸ್ಪರ್ಶಕ್ಕಾಗಿ ಮನಸ್ಸೋಲುವಂಥದ್ದು. ಸ್ಪರ್ಶ ಅಂದರೆ ಅದಕ್ಕೆ ಆಗ ಬರ್ತಾ ಇರಲ್ಲ, ಅಥವಾ ಆ ಸ್ಪರ್ಶ ಅಂದರೆ ಅದಕ್ಕೆ ಒಂದು ಥರ ಭಯ. ಭಯದಿಂದ ಕೆಲವು ಸಲ, ಸೆಳೆತದಿಂದ ಕೆಲವು ಸಲ. ಆ ಸ್ಪರ್ಶಕ್ಕೆ ಆನಂದವನ್ನು ತೆಗೆದುಕೊಳ್ತಾ ನಿಂತುಕೊಂಡಾಗ ಅದಕ್ಕೇನು ಮಾಡಿದರೂ ಗೊತ್ತಾಗೋದಿಲ್ಲ. ಅಂತ ಬಲಿಷ್ಠ ಆನೆಯನ್ನು ಕೂಡ ಪಳಗಿಸಿ ಬಿಡುತ್ತಾರೆ ಒಂದು ಸಣ್ಣ ಅಂಕುಶದಿಂದ. ಅಂದರೆ ಸ್ಪರ್ಶದ ಸೆಳೆತಕ್ಕೆ ಮನಸ್ಸೋತ ಆನೆಯೂ ಕೂಡ ಇನ್ನೊಬ್ಬನ ಅಧೀನದಲ್ಲಿ ಬರಲಿಕ್ಕೆ ಒಂದು ಸೆಕೆಂಡ್ ಸಾಕಾಗತ್ತೆ, ಒಂದು ಸೆಳೆತ ಇದ್ರೆ. ರೂಪಕ್ಕೆ ಮಿಂಚುಳ ಅಂತ ನಾವು ಕರಿತೀವಿ. ಆ ಒಂದು ಲೈಟಿನ ಬೆಳಕಿದ್ರೆ ಸಾಕು, ಅವನ್ನ ಬೆಳಕಿಗೆ ಅಪ್ಪಿಕೊಳ್ಳೋದಕ್ಕೆ ಹೋಗುತ್ತೆ. ಅದನ್ನ ಸುತ್ತಿ 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 ಆ ಲೈಟಿಗೆ ಒಡೆದು ಪ್ರಾಣ ಬಿಟ್ಟು ಬಿಡುತ್ತೆ. ಯಾಕಂದ್ರೆ ಅದಕ್ಕೆ ಬಲಹೀನತೆ ಇರುತ್ತೆ. ರೂಪ ಆ ಒಂದು ಬೆಂಕಿಯ ಕಿಡಿ, ಅದಕ್ಕೆ ಬೆಂಕಿ ಹುಳು ಅಂತಾರೆ, ಮಿಂಚುಳು ಅಂತಾರೆ, ಲೈಟ್ ಹುಳು ಅಂತಾರೆ. ಒಂದು ಲೈಟ್ ಹಾಕಿದ್ರೆ ಸಾಕು, ಲೈಟ್ ಹುಳು ಬಂದು ಒಡೆದು ಅದಕ್ಕೆ ಸುತ್ತಿ 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 ತನ್ನ ಪ್ರಾಣವನ್ನೇ ಅರ್ಪಣೆ ಮಾಡುತ್ತೆ. ಯಾಕಂದ್ರೆ ಅದಕ್ಕೆ ರೂಪ ಅಂದ್ರೆ ಅಷ್ಟೊಂದು ಸೆಳೆತ, ಒಂದು ಬಲಹೀನತೆ. ಇನ್ನು ರಸ ಅಂತ ಬಂದ್ರೆ ದುಂಬಿ ಬೇಕಾದಷ್ಟು ದೂರ ಆರಬಲ್ಲಂತ ಶಕ್ತಿ ಇದ್ದು ಕೂಡ ಒಂದು ಹೂವಿನ ಮೇಲೆ ಕೂತ್ಕೊಂಡಾಗ ಅದರ ರಸವನ್ನ ಈರ್ತಾ ಅನೇಕ ಹೂಗಳನ್ನು ದಾಟಿಕೊಳ್ಳುತ್ತೆ. ಹಾಗೆ ಕಮಲದ ಹೂವಿನ ಒಳಗಡೆ ಕೂಡ ಆ ರಸವನ್ನ ಈರ್ಲಿಕ್ಕೆ ಕೂತ್ಕೊಂಡು ಮೈ ಮರೆತು ಬಿಡುತ್ತು. ಅಂದ್ರೆ ಸಾಯಂಕಾಲ ಆದ್ರೆ ಸಾಕು, ಸೂರ್ಯಾಸ್ತ ಆದ್ರೆ ಸಾಕು, ಆ ಕಮಲದ ಹೂ ಮುಚ್ಕೊಂಡು ಬಿಡುತ್ತೆ. ಆದ್ರೆ ಇದು ಕಮಲದ ಹೂ ಮುಚ್ತಾ ಇರೋದು ಗೊತ್ತಾಗ್ತಾ ಇದ್ರು ಕೂಡ ಆ ರಸಕ್ಕೆ ಮನಸ್ಸೋತಂತ ದುಂಬಿ ಹೊರಗಡೆ ಬರಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಹೊರಗಡೆ ಬರಲಿಕ್ಕೆ ಆಗೋದಿಲ್ಲ. ಅಲ್ಲೇ ರಸ ಈರ್ತಾ ಒಂದು ಆನಂದವನ್ನ, ಕ್ಷಣಿಕ ಸುಖವನ್ನ ಅನುಭವಿಸೋದ್ರೊಳಗಡೆನೆ ತನ್ನ ಜೀವನವನ್ನ ಸಮಾಪ್ತಿ ಮಾಡ್ಕೊಳ್ಬಿಡುತ್ತೆ. ಸಾಯಂಕಾಲ ಆದ್ರೆ ಮುಚ್ಕೊಂಡು ಬಿಡುತ್ತೆ, ಅದು ಉಸಿರಾಡದೆ ಒಳಗಡೆ ಸತ್ತು ಹೋಗಿಬಿಡುತ್ತೆ.
ಸುಮ್ಮನೆ ಎಷ್ಟು ಬೇಕಷ್ಟು ಹೀರ್ಕೊಂಡು ಹೊರಗಡೆ ಬಂದುಬಿಟ್ರೆ ಮುಗಿತು, ಆದರೆ ಒಳಗಡೆ ಉಳುಕಂತು ಹೋಯಿತು. ಹೀಗೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಬರೇ ಒಂದೊಂದೇ. ಮೀನು ಕೂಡ ರಸಕ್ಕೆ ಬಲಿಯಾಗತ್ತೆ. ಒಂದು ಸಣ್ಣದು ಏನಾದರೂ ಅದರ ಮುಂದೆ ಮೀನು ಹುಳ ಇಟ್ಟರೂ ಕೂಡ ಅದನ್ನು ತಿನ್ನಲಿಕ್ಕೆ ಬಂದು ತಾನು ಬಲಿ ಹಾಗೆ ಹೋಗುತ್ತೆ. ಒಂದು ಮಳೆ ಹುಳಗಳನ್ನು ಕಟ್ಟಿ ಅದನ್ನು ಇಟ್ಟು ಅದನ್ನು ಕೂಡ ಏನು ಮಾಡ್ತಾರೆ, ದುಂಬಿ ಗಂಧಕ್ಕೆ, ಮೀನು ರಸಕ್ಕೆ, ಆನೆ ಸ್ಪರ್ಶಕ್ಕೆ, ಮಿಂಚುಳು ರೂಪಕ್ಕೆ, ಸರ್ಪ ಶಬ್ದಕ್ಕೆ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಒಂದೊಂದು ಪ್ರಾಣಿಗಳಲ್ಲಿ ಒಂದೊಂದು ಸೆಳೆತ, ಒಂದೇ ಒಂದು ಬಲಹೀನತೆ ಇದ್ದರೂ ಕೂಡ ಅದರ ಜೀವನ ಸರ್ವನಾಶ ಆಗೋದ್ರಲ್ಲಿ ಯಾವುದೇ ಸಂಶಯ ಇರೋದಿಲ್ಲ. ಒಂದೇ ಒಂದು ಸೆಳೆತಕ್ಕೆ ಅವು ಸರ್ವನಾಶ ಆಗಿದ್ದಾವೆ ಅನ್ನೋದು ಇತಿಹಾಸ ಪ್ರತಿದಿನ ನಾವು ನೋಡ್ತಾ ಇದ್ದೀವಿ. ಅಂದಮೇಲೆ ಈ 5 ವಿಕಾರಗಳು, 5 ಬಲಹೀನತೆಗಳು, ಈ 5 ಸೆಳೆತಗಳು ಒಟ್ಟಿಗೆ ಯಾರಲ್ಲಾದರೂ ಇದ್ದಾವೆ ಅಂದರೆ ಅದು ಮನುಷ್ಯನಲ್ಲಿ ಇದ್ದಾವೆ. ಮನುಷ್ಯನಲ್ಲಿದ್ದಾವೆ. ಶಬ್ದಕ್ಕೂ ತಲೆ ಹಾಕ್ತೀವಿ, ಸ್ಪರ್ಶಕ್ಕೂ ತಲೆ ಹಾಕ್ತೀವಿ, ರೂಪಕ್ಕೂ ತಲೆ ಹಾಕ್ತೀವಿ, ರಸಕ್ಕೂ ತಲೆ ಹಾಕ್ತೀವಿ, ಗಂಧಕ್ಕೂ ತಲೆ ಹಾಕ್ತೀವಿ. ಎಲ್ಲನೂ ಬೇಕು ಅಂತೀವಿ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ತಿನ್ನೋದು, ಕುಡಿಯೋದು, ತಿರುಗೋದು, ನೋಡೋದು ಎಲ್ಲ ಮಾಡಬೇಕು ಅಂತೀವಿ. ಅಂದರೆ ಇನ್ನು ಮನುಷ್ಯ ಉಳಿಲಿಕ್ಕೆ ಸಾಧ್ಯ ಇದೆಯೇ? ಸಾಯೋದು ಅಂದರೆ, ಸರ್ವನಾಶ ಆಗೋದು ಅಂದರೆ ದೇಹ ಬಿಟ್ಟುಬಿಡೋದು ಅಂತಲ್ಲ, ಬದುಕಿದ್ದು ಕೂಡ ಯಾವ ಕೆಲಸಕ್ಕೆ ಬರದೇ ಇರೋ ಥರ ಆಗೋದು, ಇನ್ನೊಬ್ಬರ ಅಧೀನದಲ್ಲಿ ಇರೋದು, ಸ್ವತಂತ್ರವನ್ನು ಕಳ್ಕೊಳ್ಳೋದು, ಸ್ವಾಧೀನವನ್ನು ಕಳ್ಕೊಳ್ಳೋದು. ಮನುಷ್ಯ ಬದುಕಿದ್ರೇನು ಸತ್ರೇನು. ಈಗ ನಾವು ಹೇಳ್ತೀವಿ, ಯಾರಿಗಾದ್ರೂ ಒಂದಷ್ಟು ಲಕ್ವ ಹೊಡಿತು, ಪಾರ್ಶ್ವ ಹೊಡಿತು, ಪಾಪ ಅವರಿಗೆ ಒಂದು ಕೈನೋ ಒಂದು ಕಾಲು ಸ್ವಾಧೀನ ಕಳ್ಕೊಂತು ಅಂದರೆ ನಮಗೆ ನೋಡೋರಿಗೆ ತುಂಬ ಬೇಜಾರಾಗತ್ತೆ. ಭಗವಂತ ಏನಾದರೂ ಮಾಡಪ್ಪ, ಈ ಥರ ಮಾತ್ರ ಮಾಡಬೇಡ, ನೋಡೋಕ್ಕಾಗ್ತಿಲ್ಲ ಅಂತ ಒಂದು ಸಲ ಹೃದಯ ಕಿತ್ತುಕೊಂಡು ಬರುತ್ತೆ. ನಮಗನಿಸೋದಲ್ಲ, ಸ್ವತಃ ಆ ವ್ಯಕ್ತಿಗೆ ಅನಿಸುತ್ತೆ, ಯಾವ ಕೈ ಯಾವ ಕಾಲು ಸ್ವಾಧೀನ ಕಳ್ಕೊಳ್ಳುತ್ತೋ ಇದು ಇದ್ರೆಷ್ಟು ಹೋದ್ರೆಷ್ಟು ಅಂತ. ಯಾಕಂದ್ರೆ ಅದು ಇರೋದ್ರಿಂದ ಇನ್ನು ಕೆಲಸ ಜಾಸ್ತಿ ಇಲ್ಲ ಅಂತಂದ್ಬಿಟ್ರೆ ನಿಶ್ಚಿಂತವಾಗಿ ಆದ್ರೂ ಇರ್ಬೋದು ಅಂತ ಅವರಿಗೆ ಅನ್ಸಕ್ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಸ್ವಾಧೀನ ಕಳ್ಕೊಂಡಿರುವ ಒಂದು ದೇಹದ ಒಂದು ಭಾಗವನ್ನೇ ನಾವು ಇಷ್ಟಪಡೋದಿಲ್ಲ ಅಂದ ಮೇಲೆ ಸ್ವಯಂ ಕಂಪ್ಲೀಟ್ ಸ್ವಾಧೀನವನ್ನು ಕಳ್ಕೊಂಡಿರುವ ಮನುಷ್ಯರು ನಾವು. ಸ್ಥೂಲವಾಗಿ ಲಕ್ವ ಹೊಡೆದಿರೋರು, ಪಾರ್ಶ್ವ ಹೊಡೆದಿರೋರು ಮಾತ್ರ ಪಾರ್ಶ್ವ ಹೊಡೆಸ್ಕೊಂಡಿರೋರಲ್ಲ, ಲಕ್ವ ಹೊಡೆದಿರೋದಲ್ಲ, ಜಗತ್ತಿನಲ್ಲಿರುವ ಎಲ್ಲ ಮನುಷ್ಯರಿಗೂ ಕೂಡ ಈಗ ಲಕ್ವ ಹೊಡೆದಿದೆ. ಮಾನಸಿಕ ಲಕ್ವ ಇದು. ಯಾಕೆ ಅಂದರೆ ಸ್ವಾಧೀನ ಕಳ್ಕೊಂಡಿದೀವಿ, ಎಲ್ಲರೂ ಅಧೀನರಾಗೋಗಿದ್ದೀವಿ. ಪ್ರಕೃತಿಗೆ ನಾವೆಲ್ಲರೂ ಅಧಿಕಾರಿಗಳಲ್ಲ, ಈಗ ಅಧೀನತೆಯಲ್ಲಿ ಬಂದು ಬೇಡ್ತಾ ಇದ್ದೀವಿ, ಭಿಕ್ಷುಕರಾದೀವಿ. ಅಂದರೆ ನಮ್ಮ ಮನಸ್ಸಿಗೆ ಲಕ್ವ ಹೊಡೆದಿದೆ, ಪಾರ್ಶ್ವ ಹೊಡೆದಿದೆ, ಅಟ್ಯಾಕ್ ಆಗಿದೆ ನಮಗೆ, ಅದಕ್ಕೆ ಸ್ವಾಧೀನ ಕಳ್ಕೊಂಡಿದ್ದೀವಿ. ಪೂರ್ತಿ ಸ್ವಾಭಿಮಾನ ಬಿಟ್ಟವ್ರಿಗೆ ಹೇಳ್ತಾರೆ, ಏನು ಸ್ವಾಧೀನ ಕಳ್ಕೊಂಡಾರಂಗ ಆಡ್ತೀಯಲ್ಲ ನೀನು, ಸ್ವಾಭಿಮಾನ ಇಲ್ವೇ ನಿನಗೆ ಅಂತಾರೆ ಹಳ್ಳಿಯಲ್ಲಿ. ಹಾಗೆ ಸ್ವಾಧೀನ ಕಳೆದುಕೊಂಡಿರುವ ಆತ್ಮರು ನಾವು ಬದುಕಿಯೂ ಸತ್ತಂತೆ, ಜೀವಿಸಿಯೂ ಸತ್ತಂತೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಬೇಕು. ಸ್ವಾಧೀನ ಕಳ್ಕೊಂಡ ಮೇಲೆ ಇನ್ನೇನಿದೆ ಇಲ್ಲಿ? ಏನು ಸ್ವಾಧೀನ ಕಳ್ಕೊಂಡಿವಿ? ನಾನು ಯಾರು, ನನ್ನ ತಂದೆ ಯಾರು, ನನ್ನ ಮನೆ ಯಾವುದು, ಎಲ್ಲಿಂದ ಬಂದವನು, ಏನು ನನ್ನ ಶಕ್ತಿ ಎನ್ನುವ ಅರಿವೆಯನ್ನು ಕಳ್ಕೊಂಡಿರುವ ನಾವೆಲ್ಲರೂ ಕೂಡ ಸ್ವಾಧೀನವನ್ನು ಕಳೆದುಕೊಂಡಿರುವವರೇ. ಸ್ವಾಧೀನ ಕಳೆದುಕೊಂಡಿರೋರು ನಾವು.
ಅಧೀನ ಆಗೋಗಿದ್ದೀವಿ ನಾವು. ಶಬ್ದ ಸ್ಪರ್ಶ ರೂಪ ರಸ ಗಂಧಕ್ಕೆ ಅಧೀನ ಆಗೋಗಿದ್ದೀವಿ. ಹಾಗಾಗಿ ಶಬ್ದ ಎಳ್ದಂಗೆ ಕುಣಿತೀವಿ, ರೂಪ ಎಳ್ದಂಗೆ ಕುಣಿತೀವಿ, ರಸ ಎಳ್ದಂಗೆ ಕುಣಿತೀವಿ. ಒಂದು ಬಾಟಲ್ ನಮ್ಮನ್ನು ಆಟ ಆಡಿಸುತ್ತೆ, ಒಂದು ಸಣ್ಣ ಪಾಕೆಟ್ ನಮ್ಮನ್ನು ಆಟ ಆಡಿಸುತ್ತೆ. ಅದು ಇಲ್ಲದೆ ನಾನಿಲ್ಲ ಅನ್ನೋ ಥರ ಆಗಿದ್ದೀವಿ ಅಂತಂದ್ರೆ ಇವತ್ತು ನಾವು ಅಧೀನರ ಅಧಿಕಾರಿಗಳ, ಸ್ವಾಧೀನರ ಸ್ವಾಧೀನ ಕಳ್ಕೊಂಡವ್ರ ಅಂತ ಯೋಚನೆ ಮಾಡಬೇಕು. ಸ್ವಾಧೀನ ಇಲ್ಲ ನಮಗೆ, ಪರಾಧೀನ ಆಗೋಗಿದ್ದೀವಿ, ಪರವಶ ಆಗೋಗಿದ್ದೀವಿ. ಪರಾಧೀನ ಪರವಶ ಆದಮೇಲೆ ಬದುಕಿದ್ರೆ ಎಷ್ಟು, ಸತ್ರೆ ಎಷ್ಟು, ಜೀವನ ಇದ್ರೆಷ್ಟು, ಹೋದ್ರೆಷ್ಟು, ಎಲ್ಲಿ ನೋಡಿದ್ರು ಬೇಡೋದೆ, ಎಲ್ಲ ಕಡೆ ಭಿಕ್ಷುಕತನ. ಯಾಕಂದ್ರೆ ನಾನು ಯಾರು ಅನ್ನುವ ಸ್ಮೃತಿಯ ಅರಿವನ್ನು ಕಳೆದುಕೊಂಡು ವಿಸ್ಮೃತಿಯಲ್ಲಿ ಬಂದಿರುವ ನಾವೆಲ್ಲರೂ ಪರಾಧೀನರೇ, ಸ್ವಾಧೀನ ಕಳೆದುಕೊಂಡವ್ರೆ, ಲಕ್ವ ಒಡಿಸ್ಕೊಂಡಿರೋವ್ರೆ. ನೋಡ್ಲಿಕ್ಕೆ ಮನುಷ್ಯರ ತರ ಕಾಣ್ತೀವಿ, ನಾವು ಯಾರು ಆರೋಗ್ಯವಂತರಲ್ಲ, ಮನಸ್ಸಿಗೆ ಲಕ್ವ ಒಡೆದು ಹೋಗಿದೆ. ಕೆಲವರಿಗೆ ಇನ್ನೊಬ್ಬರದ ಆಡದೇ ಇದ್ರೆ ಜೀರ್ಣ ಆಗೋದಿಲ್ಲ. ಮಾತು ಮಾತು ಮಾತು, ಇವರು ಶಬ್ದಕ್ಕೆ ಒಳಗಾಗಿರೋರು. ಸ್ಪರ್ಶ, ಕೆಲವರಿಗೆ ದುಷ್ಟ ಚಟಗಳ ಸಂಘವನ್ನ ಬಿಡ್ಲಿಕ್ಕೆ ಆಗೋದಿಲ್ಲ. ಅದರ ಹತ್ರನೇ ಇಟ್ಕೊಳ್ಬೇಕು, ಅದರ ಜೊತೆಯಲ್ಲೇ ಇರಬೇಕು, ಅದರ ಸಂಘದಲ್ಲೇ ಇರಬೇಕು. ಇದೇ ಸ್ಪರ್ಶ. ರೂಪ, ಸಿಕ್ಕದ್ದನ್ನೆಲ್ಲ ನೋಡಬೇಕು, ನೋಡಿದ್ದೆಲ್ಲ ನಂದಾಗಬೇಕು, ಇದು ರೂಪಕ್ಕೆ ಬಲಿಯಾಗಿರೋದು. ರಸ, ಕಂಡದ್ದನ್ನ ಕುಡಿಬೇಕು, ಸಿಕ್ಕದ್ದನ್ನ ಕುಡಿಬೇಕು, ಇದು ರಸ. ಗಂಧ, ಎಲ್ಲವೂ ಜಗತ್ತು. ದುರ್ಗಂಧ, ದುರ್ವಾಸನೆ, ಅದನ್ನೇ ಇವತ್ತು ಸುಗಂಧ ಅಂತ ತಿಳ್ಕೊಂಡಿದ್ದಾರೆ. ಎಲ್ಲಿ ನಾವು ಮೂಗು ಮುಚ್ಚಿಕೊಂಡು ಹೋಗಬೇಕು ಅಲ್ಲಿ ಮಸ್ತಾಗಿ ಹೋಗ್ತಾರೆ, ಶಿಸ್ತಾಗಿ ಕುಂತು ಕುಡಿತಾರೆ. ಏನು ಸುಗಂಧ ಅದು? ಅಂತ ದುರ್ಗಂಧವು ಕೂಡ ಸುಗಂಧವಾಗಿ ಬಿಟ್ಟಿದೆ ಈಗ. ಇದು ಗಂಧಕ್ಕೆ ವಶವಾಗಿರೋದು. ಇದು ಸಾತ್ವಿಕ ಶಬ್ದಸ್ಪರ್ಶ ರೂಪರಸಗಂಧಗಳಲ್ಲ, ತಮೋಪ್ರಧಾನ ಶಬ್ದಸ್ಪರ್ಶ ರೂಪರಸಗಂಧಗಳಿಗೆ ಒಳಗಾಗಿದ್ದೇವೆ ನಾವು. ಹಾಗಾಗಿ ವಿಸ್ಮೃತಿಗೊಂಡು ನಾನ್ಯಾರು ಅನ್ನೋದು ಮರೆತು ಅಧೀನ ಆಗಿ ಅರಿವಿಲ್ಲದವನಾಗಿ ಸ್ವಾಧೀನ ಕಳೆದುಕೊಂಡು ಲಕ್ವ ಒಡೆದಂಥ ಸ್ಥಿತಿಯಲ್ಲಿರುವ ನಮಗೆ ಸ್ವಯಂ ಪರಂಪಿತ ಪರಮಾತ್ಮ, ಸರ್ವಜ್ಞ, ಜ್ಞಾನೇಶ್ವರ, ಯೋಗೇಶ್ವರ, ತ್ರಿಕಾಲದರ್ಶಿ, ತ್ರಿನೇತ್ರಿ, ತ್ರಿಮೂರ್ತಿ, ಸೋಮೇಶ್ವರ, ವಿಶ್ವೇಶ್ವರ, ಪರಮೇಶ್ವರ, ಪರಂಪಿತ ಪರಮಾತ್ಮನನ್ನ ಎಲ್ಲ ಧರ್ಮಾತ್ಮರು, ಮಹಾತ್ಮರು, ಸಂತರು ಶರಣರಾದಿಯಾಗಿ ಭಗವಂತ ನಮಗೆ ಒಂದಷ್ಟು ಅರಿವನ್ನ ಕೊಡು, ಅರಿವಿನಿಂದ ನನ್ನನ್ನು ಅಧಿಕಾರಿಯನ್ನಾಗಿ ಮಾಡು, ನಿನ್ನ ಸ್ಮರಣೆಯಲ್ಲಿ ಇರುವಂತೆ ಮಾಡು. ಆ ಅರಿವೇ ನಮಗೆ ಗುರುವಾಗುವಂತೆ ತೋರಿಸು ಭಗವಂತ ಅಂತ ಕೇಳಿಕೊಂಡ್ರು. ಅದಕ್ಕೆ ಶರಣರು ಹೇಳಿದ್ರು, ಅರಿವೇ ಗುರು, ಅರಿತರೆ ಶರಣ, ಮರೆತರೆ ಮಾನವ. ಅರಿತರೆ ಶರಣ, ಮರೆತರೆ ಮಾನವ ಅಂತ ಹೇಳಿದ್ರು. ಏನರಿಬೇಕು? ನಾನಾರು ಅಂತ ಅರಿಬೇಕು. ಏನು ಮರಿಬೇಕು? ಈ ಪಾತ್ರದಲ್ಲಿ ಬಂದಿರುವಂತಹ ಎಲ್ಲ ವಿಷಯ ವಸ್ತುಗಳನ್ನು ಮರಿಬೇಕು. ಇವು ಸುಮ್ಮನೆ ಒಂದು ಪಾತ್ರಕ್ಕಾಗಿ ಸಿಕ್ಕಿದೆ. ಪತಿ, ಪತ್ನಿ, ತಂದೆ, ತಾಯಿ, ಬಂಧು ಬಳಗ ಅನ್ನುವಂತಹ ಒಂದು ವೇಷಧಾರಿ ಪಾತ್ರ ಏನಿದೆ, ಈ ಪಾತ್ರಗಳನ್ನು ಮರಿಬೇಕು. ನನ್ನ ಆತ್ಮ ಅನ್ನೋದನ್ನು ಅರಿವಿಟ್ಟುಕೊಳ್ಬೇಕು. ಯಾವಾಗ ನನ್ನ ಆತ್ಮ ಅಂತ ಬರುತ್ತೆ, ಆಗ ಇವರು ಆತ್ಮ, ಇವರು ಆತ್ಮ, ಇವರು ಆತ್ಮ, ಇವರು ಆತ್ಮ
ಅಲ್ಲಿ ಸ್ತ್ರೀ ಇಲ್ಲ, ಅಲ್ಲಿ ಪುರುಷ ಇಲ್ಲ, ಅಲ್ಲಿ ದೊಡ್ಡವರಿಲ್ಲ, ಅಲ್ಲಿ ಸಣ್ಣವರಿಲ್ಲ. ಆತ್ಮಿಕ ದೃಷ್ಟಿ ಒಂದು ಬಂದುಬಿಟ್ರೆ ನಿನಗೆ ಎಲ್ಲವೂ ಸರ್ವಸಮಾನ, ಸರ್ವಸಮಾನ. ಯಾರಿಗಿನ್ನೂ ಸ್ತ್ರೀ ಪುರುಷ ಅಂತ ಕಾಣ್ತಾ ಇದೆ, ಯಾರಿಗೆ ಇವರು ಶ್ರೇಷ್ಠ ಇವರು ಕನಿಷ್ಠ ಅಂತ ಕಾಣ್ತಾ ಇದೆ, ಅವ್ರಿಗಿನ್ನೂ ಸ್ಪಷ್ಟ ಅರಿವಾಗಿಲ್ಲ. ಅರಿವು ಬಂದ್ರೆ ಅದು ಆತ್ಮಿಕ ದೃಷ್ಟಿನೇ ಆಗಬೇಕು, ಆತ್ಮೀಯತೆ ಇರಬೇಕು. ಅಂತಹ ಸ್ಮೃತಿಯನ್ನ ಕೊಡಲಿಕ್ಕೆ ಪರಮಧಾಮ ನಿವಾಸಿ ಪರಂಪಿತ ಪರಮಾತ್ಮ ಧರ್ಮಾತ್ಮರ ಸಮಯದಲ್ಲಿ, ಮಹಾತ್ಮರ ಸಮಯದಲ್ಲಿ, ಸಂತ ಶರಣರ ಸಮಯದಲ್ಲಿ ಬರಲಿಲ್ಲ, ಸತ್ಯ ತ್ರೇತ ದ್ವಾಪರದಲ್ಲಿ ಬರಲಿಲ್ಲ, ಕಲಿಯುಗದ ಆರಂಭದಲ್ಲೂ ಬಂದಿಲ್ಲ. ಕಲಿಯುಗದ ಅಂತಿಮ ಸಮಯದಲ್ಲಿ ಈ ಸೃಷ್ಟಿಯ ನಾಟಕದ ಸತ್ಯವನ್ನು ರಿವೀಲ್ ಮಾಡಿ, ಈ ವಿಸ್ಮೃತಿಯಿಂದ ನಮ್ಮನ್ನು ಮುಕ್ತ ಮಾಡಿ ಸ್ಮೃತಿಯನ್ನು ಕೊಟ್ಟು, ಮಗು ನೀನು ಕಣ್ಣಿಗೆ ಕಾಣುವಂಥ ಒದಿಕೆಯನ್ನು ಒದ್ದುಕೊಂಡಿರುವ ಈ ಶರೀರ, ಈ ಪಾತ್ರ ನೀನಲ್ಲ, ಒಳಗೆ ಪಾತ್ರವನ್ನು ಮಾಡಲಿಕ್ಕೆ ಬಂದಿರುವ ಪಾತ್ರಧಾರಿ ಆತ್ಮ ನೀನು ಅನ್ನುವಂಥ ಸತ್ಯವನ್ನು ತಿಳಿಸಿ, ನೀನು ಆತ್ಮನಿಗೆ ಯಾವುದೇ ಕುಂದುಕೊರತೆಗಳಿಲ್ಲ, ನೀನು ಆತ್ಮ ಅವಿನಾಶಿಯಾಗಿದೆಯಾ, ವಿನಾಶ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ನಿನ್ನ ಅಸ್ತಿತ್ವವನ್ನು. ನೀನು ಅಜರ್ ಅಮರ್ ಅವಿನಾಶಿ ಆತ್ಮನಿದೆಯಾ, ನೀನು ಚೈತನ್ಯ ಜ್ಯೋತಿಯಾಗಿದೆಯಾ, ನೀನು ನಿರಾಕಾರಿಯಾಗಿದೆಯಾ, ನಿರಾಕಾರ ಲೋಕದಿಂದ ಬಂದಿದೆಯಾ, ನೀನು ಸಂಪನ್ನ ಇದೆಯಾ, ಸಂಪೂರ್ಣ ಇದೆಯಾ, ನೀನು ಅಧಿಕಾರಿ ಇದೆಯಾ, ಪ್ರಕೃತಿ ಪತಿ ನೀನಿದೆಯಾ, ಪ್ರಕೃತಿ ಜೀತ್ ನೀನಿದೆಯಾ, ಸ್ವಾಧೀನದಲ್ಲಿ ಬಾ, ಸ್ವರೂಪದಲ್ಲಿ ಬಾ, ಸ್ವಮಾನದಲ್ಲಿ ಬಾ ಅಂತ ಹೇಳಿ ಸ್ವಯಂ ಪರಮಾತ್ಮ ತಾನು ಪರಮ ಪವಿತ್ರ, ತನಗ್ಯಾವ ಅನಿವಾರ್ಯತೆ ಇಲ್ಲ ಇಲ್ಲಿ ಬರುವಂಥದ್ದು, ಅಲ್ಲಿ ಕೂತ್ಕೊಂಡೇ ಎಲ್ಲವನ್ನ ಮಾಡಬಹುದಾಗಿತ್ತು. ಆದರೆ ಮಕ್ಕಳನ್ನು ಪಾತ್ರ ಮಾಡಲಿಕ್ಕೆ ಕಳಿಸಿ, ಮಕ್ಕಳು ವಿಸ್ಮೃತಿಯಲ್ಲಿ ಬಂದಾಗ ಆ ಮಕ್ಕಳನ್ನು ಮತ್ತೆ ಸ್ಮೃತಿಗೆ ತರುವ ಸಲುವಾಗಿ ಸ್ವತಃ ಮಕ್ಕಳ ಹತ್ತಿರನೇ ನಾನು ಬರಬೇಕು ಅನ್ನುವಂತಹ ವಿಶಾಲ ಹೃದಯ, ನಿರಹಂಕಾರಿತನದಿಂದ ಸ್ವಯಂ ಪರಮಾತ್ಮ ಅಲ್ಲಿ ಕೂತ್ಕೊಂಡು ಮಾಡಲಿಲ್ಲ ಸರ್ವಶಕ್ತಿವಂತ ಅಂತ ಹೇಳಿ, ಸ್ವತಃ ಕಲಿಯುಗದ ತಮೋಪ್ರಧಾನ ಆಳಾಗಿರುವ ದುರ್ಗಂಧ ದುರಾಚಾರ ದುಶ್ಚಟಗಳಿಂದ ತುಂಬಿ ಹೋಗಿರುವ ಈ ವಲಸ್ಸು ಪ್ರಪಂಚದಲ್ಲಿ ಪರಮ ಪಾವನ ಪರಮಾತ್ಮ. ಇದು ಸುಮ್ಮನೆ ಅಲ್ಲ. ನಾವೇ ಒಂದು ಸರಿಯಾಗಿಲ್ದಿರೋ ಜಾಗದ ಕಡೆ ನಾವೇ ಹೋದ್ರೆ ಮೂಗು ಮುಚ್ಕೊಳ್ತೀವಿ, ಅಯ್ಯೋ ದಾರಿ ತಪ್ಪಿ ಬಂದ್ಬಿಟ್ಟೆ ಅಂತ ಓಡ್ ಬರ್ತೀವಿ ನಮಗಾಗದೇ ಇದ್ರ ಆ ಜಾಗದಲ್ಲಿ. ಇಲ್ಲಿ ಏನು ಸರಿ ಇದೆ ಹೇಳಿ? ಎಲ್ಲ ಕೆಟ್ಟೋಗಿರೋದೆ, ಎಲ್ಲ ಹಾಳಾಗಿರೋದೆ, ಎಲ್ಲ ವಲಸು ಪ್ರಪಂಚ ಗಬ್ಬು ನಾರ್ತಾ ಇರುವಂಥ ವಿಕಾರಗಳ ವಿಲಾಸಿತನದಿಂದ ತುಂಬಿ ಹೋಗಿರುವ ಮನುಷ್ಯನ ಅಹಂಕಾರದ ಕೊಬ್ಬಿನ ಕೊಳತು ವಾಸನೆಯಲ್ಲೇ ತುಂಬಿ ಹೋಗಿರುವ ಈ ಜಗತ್ತಿನ ಮಧ್ಯದೊಳಗಡೆ, ಕಲಿಯುಗದ ತಮೋಪ್ರಧಾನದ ದುರ್ಗಂಧದ ವಾತಾವರಣದ ಒಳಗಡೆ, ಉಸಿರುಗಟ್ಟುವ ವಾತಾವರಣದ ಒಳಗಡೆ ಸಚ್ಚಿದಾನಂದ ಸ್ವರೂಪ ಪರಂಪಿತ ಪರಮೇಶ್ವರ ಸ್ವಯಂ ಶಿವ ಸತ್ಯಂ ಶಿವಂ ಸುಂದರಂ ಪರಮ ಪಾವನ ಪರಮ ಪವಿತ್ರ ಪರಮಾತ್ಮ ಪವಿತ್ರ ಧಾಮವನ್ನು ಬಿಟ್ಟು, ಶ್ರೇಷ್ಠ ಧಾಮವನ್ನು ಬಿಟ್ಟು ಈ ತಮೋಪ್ರಧಾನ ಈ ವಲಸು ಪ್ರಪಂಚಕ್ಕೆ ಖುದ್ದಾಗಿ ಬಂದಿರೋದು ಇದು ಕಡಿಮೆ ಮಾತು ಅನ್ಕೊಂಡಿರೇನು? ಏನು ದಾತನ ಕೊಡುಗೆ, ಇದನ್ನು ಸ್ಮೃತಿಯಲ್ಲಿ ಇಟ್ಕೊಳ್ಳಿ, ಆಗ ನಿಮಗೆ ಯಾವ ಸೆಳೆತಗಳಾಗೋದಿಲ್ಲ ಅಂತ ಇವತ್ತು ಬಾಬಾ ಹೇಳಿದ್ದಾರೆ. ಆದ್ರೆ ಆ ಕೊಡುಗೆನೇ ನಮಗೆ ಗೊತ್ತಿಲ್ಲ ಅಂದ್ಬಿಟ್ರೆ ಏನು ಮಾಡಿದಾನೆ ಪರಮಾತ್ಮ ಅನ್ನೋದೇ ನನಗೆ ಗೊತ್ತಾಗಲಿಲ್ಲ ಅಂದ್ರೆ ಪರಮಾತ್ಮ ಮೇಲೆ ಪ್ರೀತಿ, ಪರಮಾತ್ಮನ ನೆನಪು ಉಳಿಯೋದಾದ್ರೂ ಹೇಗೆ? ಸುಮ್ಮನೆ ಜಪ ಮಾಡಿದ್ರೆ ಉಳಿಯೋದಿಲ್ಲ, ಕಂಠಪಾಠ ಮಾಡೋದಲ್ಲ, ಭಯದಿಂದ ಮಾಡೋದಲ್ಲ, ಇದು ಭಕ್ತಿನೂ ಅಲ್ಲ, ಶಿಸ್ತಾಗಿ ತಿಳ್ಕೊಂಡು ನಡೆಯುವಂಥ ಜ್ಞಾನ ಮಾರ್ಗ ಇದು. ಇಲ್ಲಿ ಸ್ಪಷ್ಟವಾಗಿದ್ದರೆ ಮಾತ್ರನೇ ನೀವು ನಡಿಲಿಕ್ಕಾಗತ್ತೆ, ಮತ್ತಿಲ್ಲಿ ಉಳಿಲಿಕ್ಕಾಗತ್ತೆ. ಏನು ಮಾಡಿದರು ಪರಮಾತ್ಮ?
ಇಂಥ ಪ್ರಪಂಚದಲ್ಲಿ ಅಲ್ಲೇ ಕೂತ್ಕೊಂಡು ಮಾಡೋದು ಬೇಡ. ನಾನು ಸರ್ವಶಕ್ತಿವಂತ ಆಗಿದ್ದರೂ ಕೂಡ ಒಂದು ಪಾತ್ರ ಅಂತ ಬಂದಾಗ ಮಕ್ಕಳೇ ಹೋಗಿದ್ದಾರೆ, ಆ ಮಕ್ಕಳನ್ನು ಅಲ್ಲಿ ಬಿಟ್ಟು ನಾನಿಲ್ಲಿ ಕೂತ್ಕೊಂಡು ಮಾಡಿದರೆ ಅದು ತಂದೆಯಾಗಿ ನಾನು ನಿಭಾಯಿಸಿದಂಗೆ ಆಗೋದಿಲ್ಲ, ನಾನು ಕೆಳಗಡೆ ಬರಲೇಬೇಕು ಅಂತ ಸ್ವಯಂ ಪರಂಪಿತ ಪರಮಾತ್ಮ ಶಿವ ತಂದೆ ಪ್ರಜಾಪಿತ ಬ್ರಹ್ಮನ ಶರೀರದಲ್ಲಿ ತನಗಾಗಿ ಇಲ್ಲಿ ಯಾರೋ ಒಂದು ಚೇರ್ ಹಾಕಿಲ್ಲ, ಪರಮಾತ್ಮನಿಗಾಗಿ ಒಂದು ಚೇರ್ ಕೂಡ ಮೀಸಲಿಲ್ಲ, ಇಲ್ಲಿ ಪವಿತ್ರವಾಗಿಲ್ಲ, ಇಲ್ಲಿ ಕೂಡಿಸ್ಲಿಕ್ಕೆ ಸ್ವಚ್ಛವಾದ ಜಾಗ ಒಂದು ಚೂರು ಉಳಿಸಿಲ್ಲ ನಾವು, ಅಷ್ಟು ವಲಸ್. ಅಂಥದ್ರೊಳಗಡೆ ಅದು ಅವ್ರದ್ದು ಜಾಗನೂ ಅಲ್ಲ, ಯಾರ್ದೋ ಜಾಗದಲ್ಲಿ ಬಾಡಿಗೆ ಬಂದು ಇರಬೇಕು, ಲೋನ್. ಒಂದಷ್ಟು ದಿನಗಳ ಕಾಲ, ಒಂದಷ್ಟು ವರ್ಷಗಳ ಕಾಲ, ಒಂದಷ್ಟು ಸಮಯದ ಕಾಲ ಡ್ರಾಮಾ ನಿಯಮ ಅನುಸಾರ ಪ್ರಜಾಪಿತ ಬ್ರಹ್ಮನ ತನುವಿನೊಳಗಡೆ ಬಂದು ಕೂತ್ಕೋಬೇಕು. ಒಂದು ಸಲ ನೆನೆಸ್ಕೊಳ್ಳಿ, ಬೇರೆಯವರು ಬಾಯಲ್ಲಿ ಇಟ್ಟುಕೊಂಡು ಸ್ಪೂನು ತಿಂದು ಅದನ್ನು ನಮಗೆ ಕೊಟ್ಟರೆ ಆ ಸ್ಪೂನನ್ನು ನಾವು ಮುಟ್ಟೋಲ್ಲ. ಬೇರೆಯವರು ತುಳಿದಿರೋದು ಏನಾದರೂ ಒಂದಷ್ಟು ನಮಗೆ ಸಿಕ್ಕರೆ ಅದನ್ನು ನಾವು ಎತ್ತುಕೊಳ್ಳಲ್ಲ. ಅದು ಗಲೀಜಾಗಿರೋರ್ನಂತೂ ನಾವು ಮುಟ್ಟುಕೊಳ್ಳೋದು ಇಲ್ಲ. ನಮ್ಮ ಮನೆ ಅಲ್ಲದೆ ಬೇರೆಯವ್ರ ಮನೆಗೆ ನೀವು ಹೋದಾಗ ನಮ್ಮ ಮನೆ ಅಂತ ಅನಿಸೋಳ್ರಿ, ನಮ್ಮ ಮನೆನೇ, ಬೇರೆಯವ್ರ ಮನೆ ಬೇರೆ ಮನೆನೇ. ಅದು ಅಲ್ಲಿ ಏನೂ ಕಂಫರ್ಟ್ ಇರಲ್ಲ, ನಮಗೆ ಬೇಕಾದಂಗೆ ಅನುಕೂಲಗಳು ಎಷ್ಟೇ ಇದ್ದರೂ ಕೂಡ ಅದು ನಮಗೆ ಅನಿಸಲ್ಲ ಅಂತೀವಿ ನಾವು. ಗುಡಿಸ್ಲಾದ್ರೂ ಪರವಾಗಿಲ್ಲ, ಸ್ವಂತ ಮನೆಯೇ ಚಂದ ರೀ, ಬೇರೆಯವ್ರ ಮನೆಗೆ ಹೋದರೆ ಅದು ಏನು ನಮಗೆ ಇರೋಕ್ಕೆ ಆಗಲ್ಲ ಅಂತೀವಿ, ಯಾಕಂದ್ರೆ ಅನ್ಕಂಫರ್ಟ್ ಫೀಲ್ ಆಗುತ್ತೆ. ನಮ್ಮದಲ್ಲದೆ ಇರುವ ಜಾಗಕ್ಕೆ ನೀವು ಹೋಗಿ ಅಲ್ಲಿ ಬೇಕಾದಂಗೆ ಇದ್ದರೂ ಕೂಡ ಆದ್ರೆ ವರ್ಸ್ಟ್ ಆಗಿದ್ರೆ, ಹಾಳಾಗಿದ್ದರೆ, ಕೊಳತು ಹೋಗಿದ್ರೆ ಅಂತೂ ಮುಗುದೇ ಹೋಯ್ತು, ನಾವು ಅಲ್ಲಿ ಒಂದು ಕ್ಷಣ ನಿಲ್ಲಲ್ಲ, ಓಡ್ ಬರ್ತೀವಿ. ದುರ್ಗಂಧ ತುಂಬಿದರೆ ಮೂಗು ಮುಚ್ಕೊಂಡು ಓಡ್ ಬಂದುಬಿಡ್ತೀವಿ. ಪ್ರಜಾಪಿತ ಬ್ರಹ್ಮನ ಶರೀರ ಅಷ್ಟೇ ಅಲ್ಲ, ಕಲಿಯುಗದ ಅಂತಿಮ ಪಾತ್ರಗಳ ಎಲ್ಲರ ಶರೀರಗಳು ಕೂಡ ಕೊಳತು ಹೋಗಿರದೆ, ಹಾಳಾಗಿರದೆ, ತಮೋ ಪ್ರಧಾನ ವಿಕಾರಿಯಿಂದ ಕೂಡಿರದೆ. ಯಾಕಂದ್ರೆ ಪ್ರಕೃತಿ ಸತೋ ಪ್ರಧಾನ, ರಜೋ ಪ್ರಧಾನ, ತಮೋ ಪ್ರಧಾನಕ್ಕೆ ಬಂದಾಗ ಆ ಪ್ರಕೃತಿಯಿಂದ ತಯಾರಾದಂಥ ಶರೀರಗಳೆಲ್ಲವೂ ತಮೋ ಪ್ರಧಾನ ಇಲ್ಲದೆ ಇನ್ನೇನಾಗಿರುತ್ತೆ. ಹಾಗೆ ಪ್ರಜಾಪಿತ ಬ್ರಹ್ಮನ ಶರೀರವು ಕೂಡ ತಮೋ ಪ್ರಧಾನ ವಿಕಾರದಿಂದ ಕೂಡಿರೋದು, ಅದು ಕೂಡ ಒಳಗಡೆ ವಲಸಾಗಿರುವಂಥದ್ದೇ. ಅಂಥ ಶರೀರದೊಳಗಡೆ ತನ್ನದಲ್ಲದ್ದು ಬೇರೆಯವರ ಜಾಗದಲ್ಲಿ ಅದಾದರೂ ಸ್ವಚ್ಛ ಇದೆಯಾ ಅಂದರೆ ಇಲ್ಲ, ಅದನ್ನೂ ಕೂಡ ದುರ್ಗಂಧದಿಂದ ಕೂಡಿತ್ತು, ವಿಷಯಗಳಿಂದ ಕೂಡಿತ್ತು. ಪರಮ ಪವಿತ್ರ ಪರಮಾತ್ಮ ಬಂದು ಕೂತ್ಕೊಳ್ಳಿಕ್ಕೆ ಯೋಗ್ಯ ಇತ್ತ ಅಂದರೆ ಖಂಡಿತವಾಗಿ ಇಲ್ಲ. ಆದರೆ ಎಲ್ಲಾದರೂ ಒಂದು ಕಡೆ ಕೂಡಲೇಬೇಕಲ್ಲ ಅಂತ ಹೇಳಿ ಡ್ರಾಮಾ ನಿಯಮ ಅನುಸಾರ ಪ್ರಜಾಪಿತ ಬ್ರಹ್ಮನ ಇದ್ದದ್ರೊಳಗಡೆ ಒಂದಷ್ಟು ಉತ್ತಮ ಅಂತ ಹೇಳಿ ಆ ಒಂದು ಶರೀರವನ್ನು ಈ ಡ್ರಾಮಾ ಪರಮಾತ್ಮನಿಗೆ ಕೊಟ್ಟಿದೆ. ಅದರೊಳಗಡೆ ಏನೋ ಬಂದು ಕೂತ್ಕೊಂಡ್ರು. ಆಲ್ರೆಡಿ ಒಂದು ಆತ್ಮ ಇದೆ, ಒಬ್ಬರು ಕೂಡೋ ಜಾಗದಾಗ ಇಬ್ಬರು ಬಂದ್ರೆ ಹೆಂಗಾಗತ್ತೆ ಹೇಳಿ? ಅವ್ರು ಬೇಕಾದಂಥವ್ರಲ್ಲಿ ನೀವು ಕಂಫರ್ಟ್ ಆಗಿ ಇಷ್ಟು ಕೂತಿದ್ರಿ, ಇನ್ನೊಬ್ರು ಬಂದರೆ ಈ ಚೇರಲ್ಲಿ ಕೂಡಿಸ್ಕೋಬೇಕು ಅಂತ ಹೇಳಿದ್ರೆ ನಿಮ್ಮವರಾಗಿದ್ರೆ ಕೂಡಿಸ್ಕೊಳ್ತೀರಿ, ಬಂಧಾನಕ್ಕೆ ಕರಿಬೇಕಲ್ಲ, ಬನ್ನಿ ಕೂತ್ಕೊಳ್ಳಿ ಅಂತೀವಿ. ಅವರು ಸ್ವಲ್ಪ ಸರಿರಿ ಅಂದ್ಬಿಟ್ರು ಅಂತ ಇಟ್ಕೊಳ್ಳಿ, ಸರಿಲೇಬೇಕು ಕರೆದ ತಪ್ಪಿಗೆ. ಸರ್ದು ಎಷ್ಟೊತ್ತು ಕೂಡೋರು 5 ನಿಮಿಷ 10 ನಿಮಿಷ ಅಲ್ಲ, 1 ಗಂಟೆ 2 ಗಂಟೆ ಅಲ್ಲ, ಹಾಗೆ ನೀವು ಕೂಡೋವರೆಗೂ ನಾನು ಕೂತೇ ಇರ್ತೀನಿ ಅಂದರೆ ಕತೆ ಏನಾಗಬೇಡ. 1 ಗಂಟೆ 2 ಗಂಟೆ 3 ಗಂಟೆ ಎಷ್ಟಂತ ಅಡ್ಜಸ್ಟ್ ಮಾಡ್ಕೊಳ್ಳೋದು. ಅದು ಅವ್ರು ಕೊಟ್ಟಿರೋ ಜಾಗದಲ್ಲಿ ಎಷ್ಟಂತ ಕೂತ್ಕೊಳ್ಳೋಕ್ಕಾಗತ್ತೆ ಹೇಳಿ? ಅವ್ರಿಗೇನು ಹೇಳೋಕ್ಕಾಗತ್ತೆ? ಹಾಗೆ ಪ್ರಜಾಪಿತ ಬ್ರಹ್ಮನ ಶರೀರದೊಳಗಡೆ ಇರುವಂಥ ಬ್ರಹ್ಮ ಬಾಬರವರ ಆತ್ಮ ಕಂಫರ್ಟ್ ಆಗಿ ಆ ಶರೀರದಲ್ಲಿ ಕೂತ್ಕೊಂಡಾಗ ಅವರು ಬಿಟ್ಟಿರೋ ಸ್ವಲ್ಪ ಜಾಗದಲ್ಲಿ ಬಂದು ಪರಮಾತ್ಮ ಕೂತ್ಕೋಬೇಕು. ಏನನ್ನೋರೇ ಆತ್ಮ ಅದು ನಿರಾಕಾರ, ಆತ್ಮ ನಿರಾಕಾರನೇ, ಬಟ್ ಅದರದ್ದೇ ಒಂದು ಕಂಫರ್ಟ್ನೆಸ್ ಅಂತ ಇರುತ್ತಲ್ವ. ಒಂದು ಶರೀರ, ಒಂದು ಆತ್ಮಕ್ಕೆ ಒಂದು ಶರೀರ ಅಂದರೆ ಅದರದ್ದೇ ಆದಂಥ ಒಂದು ಅಧಿಕಾರಿತನ ಬಳಸ್ಕೊಳ್ಳೋದಕ್ಕಿರಬೇಕಲ್ವ.
ಇನ್ನೊಬ್ಬರ ಮನೆಗೆ ನಾವು ಹೋಗಿ ನಮ್ಮದೇ ಅಂತ ಅವ್ರು ಎಷ್ಟೇ ಹೇಳಿದ್ರು ಕೂಡ ಅದು ನಮ್ಮದು ಹೆಂಗಾಗತ್ತೆ ಹೇಳಿ? ಪ್ರತಿಯೊಂದು ಮತ್ತೆ ಬಳಸ್ಬೇಕಾದ್ರೆ ಅವ್ರನ್ನ ಕೇಳಬೇಕಾಗತ್ತೆ ಹೊರತಾಗಿ ನಾವೇ ತಗೊಂಡು ನಾವೇ ಮಾಡೋಕ್ಕೆ ಹೆಂಗಾಗತ್ತೆ? ಹೋಗ್ಲಿ, ಎಲ್ಲಿ ಏನಿದೆ ಅಂತಂದ್ರೆ ನಮಗೇನು ಗೊತ್ತಿರುತ್ತೆ? ಹಾಗೆ ಪರಕಾಯದೊಳಗಡೆ ಬಂದು ಪ್ರವೇಶ ಮಾಡಿದ್ರು ಕೂಡ ಅವ್ರು ಜಾಗ ಕೊಟ್ಟಿದ್ರು, ಅವ್ರು ಕೊಟ್ಟಿರುವ ಸ್ವಲ್ಪ ಜಾಗದಲ್ಲಿ ಇದನ್ನು ಬಳಸ್ಕೊಂಡು ಅದು ಎಷ್ಟು ದಿನಗಳ ಕಾಲ? ಎಷ್ಟು ದಿನಗಳ ಕಾಲ? 1 ವರ್ಷ 2 ವರ್ಷ ಅಲ್ಲ, ಸುಮಾರು ವರ್ಷಗಳ ಕಾಲ. ಇವತ್ತಿಗೆ 88 ವರ್ಷಗಳಾಯಿತು. ಬ್ರಹ್ಮ ಬಾಬರವರ ಶರೀರ, ದಾದಿಯವರ ಶರೀರ, ಅವರವರು ಕೊಟ್ಟ ಶರೀರದ ಜಾಗದಲ್ಲಿ ಕೂತ್ಕೊಂಡು 1 ಗಂಟೆ 2 ಗಂಟೆ ಅಲ್ಲ, 10 ಗಂಟೆ 20 ಗಂಟೆನೂ ಕೂಡ ಸೇವೆಯನ್ನ ಮಾಡಿದ್ದಾರೆ ಪರಮಾತ್ಮ. ಮಕ್ಕಳಿಗೆ ಪಾಲನೆಯನ್ನು ಕೊಟ್ಟಿದ್ದಾರೆ, ಪ್ರೀತಿಯನ್ನ ಕೊಟ್ಟಿದ್ದಾರೆ, ಜ್ಞಾನವನ್ನ ಕೊಟ್ಟಿದ್ದಾರೆ, ಯೋಗವನ್ನ ಕಲಿಸಿದರೆ, ಧಾರಣೆ ಮಾಡಿಸಿದರೆ, ಸೇವೆ ಕಲಿಸಿದ್ದಾರೆ ಪರಮಾತ್ಮ. ಸುಮ್ಮನೆ ಹಿಂಗೆ ಹೇಳಿ ಹಿಂಗೆ ಓಡಲಿಲ್ಲ. 1 ಸೆಕೆಂಡಿನ ಜ್ಞಾನ. ಬಾಬಾ ಹೇಳ್ತಾರೆ ಇದು 1 ಸೆಕೆಂಡಲ್ಲಿ ಮುಕ್ತಿ, ಜೀವನ್ ಮುಕ್ತಿ ಅಂತ. ಆದರೆ 1 ಸೆಕೆಂಡಿನ ಜ್ಞಾನವನ್ನ ಯಾಕಿಷ್ಟು ವಿಸ್ತಾರವಾಗಿ ಹೇಳ್ತಾರೆ ಪರಮಾತ್ಮ? ಯಾಕೆ ಅಂದರೆ ಪ್ರಶ್ನೋತ್ತರದಲ್ಲಿ ಅದನ್ನೇ ಹೇಳ್ತಾರೆ. 1 ಸೆಕೆಂಡಲ್ಲಿ ಹೇಳಿ ಹೋಗ್ಬಿಡ್ಬೋದು, ಆದರೆ ಇವರು ಮಾಡ್ತಾರ ಇಲ್ಲ ಅಂತ ಚೆಕ್ ಮಾಡಬೇಕಲ್ಲ. ಮಕ್ಕಳ ಪರಿವರ್ತನೆಯನ್ನು ನೋಡಬೇಕಲ್ಲ, ಮತ್ತವ್ರಿಗೆ ಎಲ್ಲೆಲ್ಲಿ ಅರ್ಥ ಆಗಿಲ್ಲ ಅದನ್ನು ತಿಳಿಸ್ಬೇಕಲ್ಲ, ಎಲ್ಲೆಲ್ಲಿ ಎಡುತ್ತಾರೆ ಅಲ್ಲೆಲ್ಲ ಎಚ್ಚರಿಕೆ ಕೊಡಬೇಕಲ್ಲ ಅಂತ 1 ವರ್ಷ 2 ವರ್ಷ ಅಲ್ಲ, ಸತತ 100 ವರ್ಷಗಳ ಕಾಲ ಈ ಸೇವೆ ಮಾಡಲಿಕ್ಕೆ ಪರಮಾತ್ಮ ರೆಡಿಯಾಗಿ ಬಂದಿರೋದು. ಬರೀ 1 ಸೆಕೆಂಡಿನ ಜ್ಞಾನ ಸಾರವನ್ನ ಹೇಳಿ ಹೋಗ್ಬಿಟ್ಟಿದ್ರೆ ಇವರಿಗೆ ಜ್ಞಾನಸಾಗರ ಅಂತ ಬಿರುದು ಕೂಡ ಬರಲಿಕ್ಕೆ ಆಗ್ತಿರ್ಲಿಲ್ಲ. ಹಾಗಾಗಿ ಇವತ್ತು ಜ್ಞಾನಸಾಗರ ಅಂತ ಯಾಕೆ ಬಂದಿದೆ ಅಂದರೆ ವಿಸ್ತಾರವಾಗಿ ಹೇಳಿದರೆ ನಮಗೆ ಯಾವುದೊಂದು ಡೌಟ್ ಇಲ್ಲ. 1000 ಪ್ರಶ್ನೆಗಳಿದ್ರೂ ಸಮಾಧಾನ ಸಿಗುವಷ್ಟರ ಮಟ್ಟಿಗೆ ಇನ್ನೂ ಕೊಡುತ್ತಾನೆ ಇದ್ದಾರೆ ಜ್ಞಾನ. ಆತ್ಮದ ಕುರಿತಾಗಿ, ಪರಮಾತ್ಮನ ಕುರಿತಾಗಿ, 3 ಲೋಕದ ಕುರಿತಾಗಿ, ಕಾಲಜ್ಞಾನದ ಕುರಿತಾಗಿ, 4 ಯುಗಗಳ ಕುರಿತಾಗಿ, ಆದಿ ಮಧ್ಯ ಅಂತ್ಯದ ಜ್ಞಾನ, ಸುಸ್ಪಷ್ಟವಾಗಿ ಇತಿಹಾಸ ಜ್ಞಾನ. ಇನ್ನೇನು ಕೊಡಬೇಕು ಪರಮಾತ್ಮ? ಸ್ಥೂಲ ಸೂಕ್ಷ್ಮ ಕಾರಣದ ಜ್ಞಾನವನ್ನು ಕೊಟ್ಟ ಮೇಲೆ ಮರಳಿ 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 ಮತ್ತೆ ನಮಗೆ ತಿದ್ದಿ ತೀಡಿ ದಾರಿಯಲ್ಲಿ ಕರೆದುಕೊಂಡು ಹೋಗಲಿಕ್ಕೆ ಬೇರೆ ಯಾವ ಕೋಪವನ್ನು ಮಾಡಲಿಲ್ಲ, ದ್ವೇಷವನ್ನು ಮಾಡಲಿಲ್ಲ, ದಂಡನೆಯನ್ನು ಕೊಟ್ಟಿಲ್ಲ, ನಮಗೆ ಶಿಕ್ಷೆ ಕೊಟ್ಟಿಲ್ಲ. ಅವ್ರು ಹೇಳ್ದಂತೆ ನಾವು ಮಾಡಿಲ್ಲ ಅಂದರೆ ಮೇಷ್ಟ್ರು ಹೆಂಗೆ ಚಿಕ್ಕ ಮಕ್ಕಳಿಗೆ ಶಿಕ್ಷೆ ಕೊಡ್ತಾರೆ ಹಂಗೆ ಶಿಕ್ಷೆನೂ ಕೊಟ್ಟಿಲ್ಲ. ಬರೀ ಪ್ರೀತಿಯ ಅಸ್ತ್ರವನ್ನ, ಶಾಂತಿಯ ಅಸ್ತ್ರವನ್ನ ಹಿಡದೆ ನಮ್ಮನ್ನು ಪರಿವರ್ತನೆ ಮಾಡಲಿಕ್ಕೆ ಕೂತಿದ್ದಾರೆ. ಎಂಥ ಸಹನಶೀಲ ಪರಮಾತ್ಮ, ಎಂಥ ದಯಾಸಾಗರ ಪರಮಾತ್ಮ, ಎಂಥ ಕೃಪಾಸಾಗರ ಪರಮಾತ್ಮ ಇದ್ರೆ ಇದೆಲ್ಲ ಮಾಡಲಿಕ್ಕೆ ಸಾಧ್ಯ. ಅವರು ಯಾರು, ನಾವು ಯಾರು? ಎಷ್ಟು ನಿರಹಂಕಾರಿತನ ಪರಮಾತ್ಮ. ಅವರ ಮಹಾವಾಕ್ಯಕ್ಕೂ ಕೂಡ ನಾವು ಗೌರವ ಕೊಡ್ತಾ ಇಲ್ಲ. ಅವ್ರು ಬಂದಾಗಲೂ ಕೂಡ ಇಲ್ಲಿ ಯಾರನ್ನ ವಿಶ್ ಮಾಡಿ ರೋಜ್ ಹಿಡ್ಕೊಂಡು ವೆಲ್ಕಮ್ ಮಾಡ್ಕೊಳ್ಳೋರಿಲ್ಲ. ಅವ್ರನ್ನ ಗುರುತಿಸೋರು ಗತಿ ಇಲ್ಲ. ಅವ್ರು ಮತ್ತೆ ಅವರೇ ಹೇಳ್ಕೊಳ್ಬೇಕು ನಾನು ಇಂಥವ್ರು ಅಂತ. ಅಷ್ಟು ನಿರಹಂಕಾರಿಯಾಗಿ ಪರಮಾತ್ಮ ಬಂದು ನಮ್ಮ ವಿಸ್ಮೃತಿಯಲ್ಲಿರುವಂಥ ನಮಗೆ ಸ್ಮೃತಿಯನ್ನು ಕೊಟ್ಟು ಆ ಅರಿವನ್ನು ತೆರೆಸಿ, ಅರಿವಿನ ಕಣ್ಣನ್ನು ತೆರೆಸಿ ನಮಗೆ ಅನಸ್ತೇಷ್ಯದಿಂದ ಮುಕ್ತ ಮಾಡಿದರು. ಸ್ವಾಧೀನದಲ್ಲಿ ತಂದರು, ಅಧೀನದಿಂದ ಅಧಿಕಾರದಲ್ಲಿ ತಂದರು. ಯಾವಾಗ ನಾನು ಅಧಿಕಾರದಲ್ಲಿ ಬರ್ತೇನೋ ಆಗ ಆಕರ್ಷಣ ಮುಕ್ತ ಆಗ್ತೇನೆ. ಯಾಕಂದರೆ ಅಧೀನತೆಯಲ್ಲಿ ಇದ್ದಾಗ ಭಯದಿಂದ ಎಲ್ಲವೂ ನನಗೆ ಬೇಕು ಅಂತ ಬೇಡ್ತಾ ಇರ್ತೀನಿ. ಅಧಿಕಾರಿ ಆದಮೇಲೆ ಎಲ್ಲವೂ ನನ್ನದೇ ಅಂತ ಗೊತ್ತಾದ ಮೇಲೆ ಇನ್ನು ಬೇಡುವ ಮಾತು, ಸೆಳೆತದ ಅವಶ್ಯಕತೆ ಬೇಡುವುದಿಲ್ಲ. ಅದಕ್ಕೆ ಅಧೀನಿಸೋ ಅಧಿಕಾರಿ ಆಗಲಿಕ್ಕೆ, ಭಿಕ್ಷುಕನಿಂದ ರಾಜನಾಗಲಿಕ್ಕೆ, ಪರಾಧೀನದಿಂದ ಸ್ವಾಧೀನ ಆಗಲಿಕ್ಕೆ ನಮಗೆ ಸಮಯ ಹಿಡಿಸುತ್ತೆ. ಯಾಕೆ ಅಂದರೆ ವಿಸ್ಮೃತಿಯಲ್ಲಿ ಇರೋರು ಈಗ ಸ್ಮೃತಿಯಲ್ಲಿ ಬಂದಿದ್ದೀವಿ. ಸ್ಮೃತಿ ಸ್ವರೂಪರಾಗಿರೋದಕ್ಕೇ ನಾವು ಸ್ವಾಧೀನದಲ್ಲಿ ಬಂದಿದ್ದೀವಿ. ಪರವಶದಿಂದ ನಮ್ಮನ್ನು ಮುಕ್ತ ಮಾಡಿದರೆ, ಪರಾಧೀನದಿಂದ ಮುಕ್ತ ಮಾಡಿದರೆ. ಪರಮಾತ್ಮ ನಮಗಾಗಿ ಎಷ್ಟೆಲ್ಲ ಮಾಡಿದರೆ. ಪ್ರತಿನಿತ್ಯ 1 ದಿನ ಬಿಡದೆ, ಅದರ ಜೊತೆಗೆ ಬ್ರಹ್ಮ ಮಮ್ಮ ದಾದಿಯರ ತ್ಯಾಗ, ತಪಸ್ಸು, ಅವರ ಸಮರ್ಪಣ, ಅವರ ಸೇವೆಯಿಂದ ಇವತ್ತು ವಿಶ್ವದಲ್ಲಿ ಇಷ್ಟೆಲ್ಲ ದೊಡ್ಡ ಯಜ್ಞ ಈಶ್ವರಿಯ ಸೇವೆ. ನಾವು ಅಷ್ಟು ದೂರ ಹೋಗ್ಲಿಕ್ಕಾಗಲ್ಲಂತ ನಮ್ಮ ಊರುಗಳ ಹತ್ತಿರ, ಮನೆಗಳ ಹತ್ತಿರನೇ ಇವತ್ತು ಬಾಬಾರವರು ಆ ಸೇವಾ ಕೇಂದ್ರಗಳನ್ನು ತೆಗೆದುಕೊಂಡು ಬಂದಿರೋದು. ಇದು ನನಗೋಸ್ಕರ ಒಂದೊಂದು ಮಗುವಿಗೂ ಒಂದೊಂದು ಪ್ಲಾನ್ ತಯಾರು ಮಾಡಿದ್ದಾರೆ ಪರಮಾತ್ಮ. ಆ ಮಗುವನ್ನು ಯಾವ ರೀತಿ ಉದ್ಧಾರ ಮಾಡಬೇಕು ಅನ್ನೋದಕ್ಕೆ ಡ್ರಾಮಾದಲ್ಲಿ ಒಂದೊಂದು ಮಗುವಿಗೆ ಸಪರೇಟ್ ಬ್ಲೂ ಪ್ರಿಂಟ್ ಇದೆ.
ಆ ರೀತಿಯಾಗಿ ಪರಮಾತ್ಮ ತನ್ನ ಕರ್ತವ್ಯವನ್ನು, ಸೇವೆಯನ್ನು ಯಾವುದೊಂದು ಕೂಡ ಜಾರದಂತೆ ಎಲ್ಲವನ್ನೂ ಅಚ್ಚುಕಟ್ಟಾಗಿ ತನ್ನ ಯಾವುದೇ ಶಕ್ತಿಯನ್ನು ಬಳಸದೆ ಎಲ್ಲರನ್ನೂ ಸಮದೃಷ್ಟಿಯಲ್ಲಿ ಪಾತ್ರಕ್ಕೆ ಎಷ್ಟು ಬೇಕೋ ಅಷ್ಟು ಪಾತ್ರದಂತೆ ತಮ್ಮ ಪಾತ್ರವನ್ನು ಒಬ್ಬ ನಿರಹಂಕಾರಿಯಾಗಿ, ತಂದೆಯಾಗಿ, ಶಿಕ್ಷಕನಾಗಿ, ಸದ್ಗುರುವಾಗಿ ನಿಭಾಯಿಸಿದ್ದಾರೆ. ಅವರ ಪಾತ್ರ ಅವರು ಬಹಳ ಅಚ್ಚುಕಟ್ಟಾಗಿ ಮಾಡಿದರು. ಈಗ ಉಳಿದಿರೋದು ನಮ್ಮ ಪಾತ್ರ ಮಾತ್ರ. ನಾವು ಎಷ್ಟು ಸ್ವಾಧೀನದಲ್ಲಿ ಬರ್ತೀವಿ, ಎಷ್ಟು ಪರವಶದಿಂದ ಮುಕ್ತ ಆಗ್ತೀವಿ, ಆಗ ಮಾತ್ರ ನಾವು ಅಧಿಕಾರಿತನದ ಆತ್ಮಿಕ ಸ್ಮೃತಿಯಲ್ಲಿ ಬಂದು ನಾನು ಆತ್ಮ, ನನ್ನ ತಂದೆ ಪರಮಾತ್ಮ, ನಾನು ಪರಮಧಾಮ ನಿವಾಸಿ, ನಾನು ಸ್ವಧರ್ಮ ಶಾಂತಿ, ನಾನು ಸಂಪನ್ನ, ನಾನು ಸಂಪೂರ್ಣ, ನಾನು ಸಂತೃಪ್ತ, ನಾನು ಸಚ್ಚಿದಾನಂದ ಸ್ವರೂಪ ಎನ್ನುವ ಈ ಸ್ಮೃತಿ ಸದಾಕಾಲ ಎಲ್ಲಿಯ ತನಕ ಉಳಿಯೋದಿಲ್ವೋ ಅಲ್ಲಿಯ ತನಕ ನಾವು ಅಧೀನದಿಂದ ಅಧಿಕಾರಿ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ಅಧಿಕಾರಿತನ ಬಂದಾಗ, ಸೃಷ್ಟಿಕರ್ತನೆ ನನ್ನವನಾದಾಗ, ಸೃಷ್ಟಿ ಎಲ್ಲವೂ ನನ್ನದೇ ಅನ್ನುವ ಭಾವ ಬಂದಾಗ, ನಾನು ಸಂತೃಪ್ತನಾದಾಗ ಸೆಳೆತ ಮುಕ್ತ, ಇಚ್ಛಾ ಮಾತ್ರ ಅವಿದ್ಯೆ ಆಗ್ತೀನಿ. ಹಾಗಾಗಿ ಈ ಇಚ್ಛೆಗಳೇ ಇಲ್ಲದೆ ಇರುವಂಥ ಜೀವನ, ಸೆಳೆತಗಳೇ ಇಲ್ಲದೆ ಇರುವಂಥ ಜೀವನ ಮಾಡಿದಾಗ ಮಾತ್ರ ಅಧೀನದಿಂದ ಅಧಿಕಾರಿ ಆಗ್ತೀವಿ. ಆಗ ನಾವು ಯಾವುದೇ ಸೆಳೆತ ಮುಕ್ತ ಆಗಲಿಕ್ಕೆ ಸಾಧ್ಯ ಇರುತ್ತೆ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳ ಯಾವುದೊಂದು ವಿಕಾರಗಳ ವಿಲಾಸಿತನದ ಸೆಳೆತಗಳು ಯಾವುವೂ ಕೂಡ ವ್ಯಕ್ತಿ, ವಿಷಯ, ವಸ್ತು, ಸಂಪತ್ತು, ಅಧಿಕಾರ, ಅಂತಸ್ತು ಯಾವುದೊಂದು ನಮ್ಮನ್ನು ಆಕರ್ಷಿಸದೆ ಇವೆಲ್ಲವೂ ಕೂಡ ವಿಸ್ಮೃತಿ ಆಟ ಅಷ್ಟೇ. ಇದು ಪಾತ್ರ ಮಾತ್ರ. ಇದು ಪಾತ್ರಕ್ಕೆ ಸಂಬಂಧಿಸಿದ ಆಟವೇ ಹೊರತಾಗಿ ಇದು ನನ್ನದಲ್ಲ ಅನ್ನುವ ಸತ್ಯ ಗೊತ್ತಾಗ, ಇದು ನಾನಲ್ಲ, ಇದು ನನಗಲ್ಲ, ಇದು ನಂದಲ್ಲ ಅನ್ನುವಂಥ ಮಾತನ್ನು, ನಾನಲ್ಲ, ನನಗಲ್ಲ, ನಂದಲ್ಲ ಅನ್ನುವ ಈ ಸತ್ಯವನ್ನು ತಿಳಿದಾಗ, ನಾನು ಆತ್ಮ, ನನ್ನ ತಂದೆ ಪರಮಾತ್ಮ, ನನ್ನದು ಸ್ವತಂತ್ರ ಶಾಂತಿ, ಸ್ವಧರ್ಮ ಅನ್ನೋದು ಗೊತ್ತಾದ ಮೇಲೆ ನಾನು ಸಂಪೂರ್ಣ ಸಂಪನ್ನತೆಯನ್ನು ಅನುಭವ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಆಗ ಯಾವಾಗ ನನ್ನ ಸಂಪನ್ನ, ಸಂಪೂರ್ಣ, ಕಂಪ್ಲೀಟ್ ಅಂತ ಅನುಭವ ಮಾಡಲಿಕ್ಕೆ ಆರಂಭ ಮಾಡ್ತೀವಿಯೋ ಆಗ ನಾವು ಸಚ್ಚಿದಾನಂದ ಸ್ವರೂಪದಲ್ಲಿ ಬರ್ತೀವಿ, ಆತ್ಮಿಕತೆಯಲ್ಲಿ ಬರ್ತೀವಿ. ಆಗ ನಮಗೆ ದೇಹಬಾನ, ದೇಶಬಾನ, ಧರ್ಮಬಾನ ಅದು ಯಾವುದು ಸ್ಥೂಲ ಬಾನಗಳು ಉಳಿಯದೆ ಒಂದೇ ಆತ್ಮಿಕ ನಶೆ, ಆತ್ಮಿಕ ಬಾನದಲ್ಲಿ ಬಂದು ನಾವೆಲ್ಲರೂ ಒಂದೇ, ನಮಗೊಬ್ಬನೇ ಶಿವ ತಂದೆ ಎನ್ನುವ ಸತ್ಯದಲ್ಲಿ ಉಳಿದಾಗ ಮಾತ್ರ ಏನಾದರೂ ನಾವು ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಆಗ ನಾವು ಸ್ತ್ರೀ ಅಲ್ಲ, ಪುರುಷ ಅಲ್ಲ, ದೊಡ್ಡವರಲ್ಲ, ಚಿಕ್ಕವರಲ್ಲ, ಶ್ರೇಷ್ಠ ಅಲ್ಲ, ಕನಿಷ್ಠ ಅಲ್ಲ, ಇವರು ಬೇರೆ, ಇವರು ಬೇರೆ ಎನ್ನುವ ಎಲ್ಲ ದೇಹದ ಭಾವಗಳನ್ನು, ದೇಹದ ದೃಷ್ಟಿಯನ್ನು ತೆಗೆದು ನಾನು ಆತ್ಮ, ನೀನು ಆತ್ಮ, ನಮ್ಮ ತಂದೆ ಪರಮಾತ್ಮ ಅನ್ನುವಂತಹ ಸತ್ಯದಲ್ಲಿ ನಿಂದು ಸೇವಾರ್ಥವಾಗಿ ಪಾತ್ರವನ್ನು ನಿಭಾಯಿಸ್ತಾ ಸಾಕ್ಷಿಯಾಗಿದ್ದು ಎಲ್ಲ ಸೆಳೆತಗಳಿಂದ ಮುಕ್ತನಾದಾಗ ಮಾತ್ರ ನಾನು ಸಂಪನ್ನ ಸ್ವರೂಪ ಆತ್ಮ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಬಾಬಾರವರ ನೆನಪು ಯಾಕೆ ನಾವು ಮಾಡಬೇಕು ಅಂದರೆ ಅವರು ನಮಗೆ ಅಷ್ಟು ಮಾಡಿದ್ದಾರೆ. ಇವತ್ತು ಹೇಳಿದ ಇಷ್ಟು ಅಲ್ಲ, ಅಷ್ಟು ಮಾಡಿದ್ದಾರೆ ಪರಮಾತ್ಮ. ನೀವು ಕೂತ್ಕೊಳ್ಳಿ, ಬಾಬಾರವ್ರ ಮುಂದೆ ಕೂತ್ಕೊಳ್ಳಿ, ಫೋಟೋದ ಮುಂದೆ ಕೂತ್ಕೊಳ್ಳಿ, ಪರವಾಗಿಲ್ಲ, ಕೇಳ್ಕೊಳ್ಳಿ ಬಾಬಾ ನಮ್ಗೆ ಏನೇನು ಮಾಡಿದ್ದಾರೆ, ಏನೇನು ಕಲಿಸಿದ್ದಾರೆ, ಎಂತೆಂಥ ಜ್ಞಾನ ಕೊಟ್ಟಿದ್ದಾರೆ. ನಿಜ ಒಂದು ಅರ್ಥ ಮಾಡ್ಕೊಳ್ಳಿ, ಜಗತ್ತಿನ ಎಲ್ಲ ಗ್ರಂಥಗಳನ್ನು ತಿರುವಿ ಹಾಕಲಿಕ್ಕೆ ಎಷ್ಟು ಜನ್ಮ ಬೇಕು, ಅಷ್ಟು ಓದಿದರೂ ಕೂಡ ಇಷ್ಟು ಕೂಡ ನಿಮಗೆ ಸತ್ಯ ತಿಳಿತಾ ಇರಲಿಲ್ಲ, ಇಷ್ಟೂ ಕೂಡ ಸ್ಪಷ್ಟತೆ ಇಲ್ಲ ಅದರಲ್ಲಿ. ಆದರೆ ಕೂತಲ್ಲಿನೇ ಆತ್ಮದ ಬಗ್ಗೆ, ಪರಮಾತ್ಮನ ಬಗ್ಗೆ, ಪರಮಧಾಮದ ಬಗ್ಗೆ, ಮೂರು ಕಾಲದ ಬಗ್ಗೆ, ಆದಿ ಮಧ್ಯ ಅಂತ್ಯವನ್ನು ಇಷ್ಟು ಸುಸ್ಪಷ್ಟವಾಗಿ ಇತಿಹಾಸವನ್ನು ನಮಗೆ ತಿಳಿಸಿದ್ದಾರೆ ಅಂದರೆ ಇದು ಆಹೋ ಸೌಭಾಗ್ಯವಲ್ಲದೆ ಇನ್ನೇನು ಮಾಡೋದು ಬಾಕಿ ಇದೆ ಪರಮಾತ್ಮ. ಇನ್ನೇನು ಮಾಡಬೇಕಾಗಿಲ್ಲ. ಮಾಡಬೇಕಾಗಿರೋದೆಲ್ಲ ಕಣ್ಣು ಓದವರಿಗೆ ಕಣ್ಣು ಕೊಟ್ಟ ಮೇಲೆ ಇನ್ನೇನು ಮಾಡಬೇಕು? ಕಣ್ಣು ಇದ್ದಾಗ ಎಲ್ಲವನ್ನು ನಾವು ಮಾಡಿಕೊಳ್ಬೇಕಲ್ಲ ಹೊರತಾಗಿ ಕಣ್ಣು ಬಿಟ್ಟು ಬೇರೆ ಎಲ್ಲ ಕೊಟ್ಟರೆ ಎಲ್ಲವೂ ವ್ಯರ್ಥ. ಆದರೆ ಕಣ್ಣು ಕೊಟ್ಟ ಮೇಲೆ ಬೇರೇನು ಕೊಡುವ ಅವಶ್ಯಕತೆ ಬೀಳೋದಿಲ್ಲ. ಹಾಗೆ ನಮಗೆ ಸ್ಮೃತಿಯನ್ನೇ ಕೊಟ್ಟು ಸ್ವಾಧೀನದಲ್ಲಿ ತಂದು ಅಧಿಕಾರಿಯನ್ನಾಗಿ ಮಾಡಿ ಸಂಪನ್ನ ಸಂತೃಪ್ತಿಯಲ್ಲಿ ಇಟ್ಟಿದ್ದಾರೆ ಅಂದ ಮೇಲೆ ಇನ್ನು ಯಾವುದಕ್ಕೆ ನಾವು ಮನಸ್ಸೋಲ್ಬೇಕು, ಇನ್ನು ಯಾವುದಕ್ಕೆ ನಾವು ದಾರಿ ತಪ್ಪಬೇಕು? ಹಾಗಾಗಿ
ನಾವು ಯಾವತ್ತೂ ಅಧೀನರಲ್ಲ, ಅಧಿಕಾರಿಗಳು ಅನ್ನುವಂಥ ಸಂತೃಪ್ತ ಭಾವದಲ್ಲಿ ಆತ್ಮಿಕ ಸ್ಮೃತಿಯಲ್ಲಿ ಇರುವ ಆತ್ಮ 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 ಅನ್ನುವ ಪಾಠವನ್ನು ಹೇಗೆ ಬ್ರಹ್ಮ ಮಮ್ಮ ದಾದಿಯರೆಲ್ಲ ಪಕ್ಕ ಮಾಡಿಕೊಂಡು ಆ ಆತ್ಮೀಯತೆಯ ಭಾವದಿಂದ ಹೋದಾಗಲೇ ಇಡೀ ಜಗತ್ತಿನ ದೊಡ್ಡ ದೊಡ್ಡವರನ್ನೆಲ್ಲರನ್ನೂ ಕೂಡ ತಮ್ಮ ಹತ್ರ ಸೆಳೆಯುವಂತಹ ಶಕ್ತಿ ಅವರಿಗೆ ಬಂತು. ಹಾಗೆ ನಾವು ಕೂಡ ಆತ್ಮಿಕ ಭಾವದಲ್ಲಿ ಹೋದರೆ ಜಗತ್ತನ್ನೇ ಗೆಲ್ಲಬಹುದು ಅನ್ನೋದನ್ನು ಎಲ್ಲ ದಾದಿಯರು ಆದಿರತ್ನರು ತೋರಿಸಿಕೊಟ್ಟಿದ್ದಾರೆ. ನಾವು ಕೂಡ ಆ ಒಂದು ಆತ್ಮಿಕ ಪಾಠದ ಅಭ್ಯಾಸವನ್ನು ಮಾಡ್ತಾ ಎಲ್ಲರಿಗೂ ಆತ್ಮೀಯತೆಯ ಸುಗಂಧವನ್ನು ಹರಡಿಸ್ತಾ ನಾವು ಕೂಡ ಸೆಳೆತ ಮುಕ್ತ ಆಗೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಅಚ್ಚ. ಓಂ ಶಾಂತಿ.